ಆಗ್ತಾ ಇದೆ. ಇಟ್ ಇಸ್ ಓನ್ಲಿ ಬಿಕಾಸ್ ಆಫ್ ಹ್ಯಾಪಿನೆಸ್. 13 ವರ್ಷ ಮಗು ಆಗಲ್ಲ ಇಲ್ಲ ಏನೇನೋ ಒಂದಷ್ಟು ಕಾರಣಗಳೆಲ್ಲ ಕೊಟ್ಟು ಆದ್ಮೇಲೆ ಇಲ್ಲ ಎಲ್ಲ ಹೆಲ್ದಿ ಮಗು ಆಗುತ್ತೆ, ನಾವಿದ್ದೀವಿ ಅಂತ ನಮಗೆ ನಮ್ಮ ಕುಟುಂಬಕ್ಕೆ ಧೈರ್ಯ ಕೊಟ್ಟಿದ್ದು ಐ ಥಿಂಕ್ ವಿನಿತಾ ಮ್ಯಾಮ್, ಸಹನಾ ಮ್ಯಾಮ್. ಅದಕ್ಕೆ ಮೂಲ ಕಾರಣ ನಮ್ಮ ಲತಾ ಮ್ಯಾಮ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಆ ಶಾರದಾ ದೇವಿನ ನೋಡಕ್ಕೆ ನಮ್ಗೆ ಸಿಗಲ್ಲ, ಆದ್ರೆ ಶಾರದಾ ದೇವಿ ರೂಪದಲ್ಲಿ ಎಲ್ಲ ನಮಗೆ ನಿಂತು ನಮ್ಗೆ ಸಪೋರ್ಟ್ ಮಾಡಿದ್ರೆ ಡೆಫಿನೆಟ್ಲಿ ದ ಡಿಸರ್ವ್ ದೋಸ್ ಥಿಂಗ್ಸ್. ಪ್ರೆಗ್ನೆನ್ಸಿ ನಾರ್ಮಲ್ ಆಗಿರ್ಬೇಕು, ನಾರ್ಮಲ್ ಡೆಲಿವರಿ ಆಗ್ಬೇಕು. ಆಮೇಲೆ 1.5 ವರ್ಷ ಮಕ್ಕಳಿಗೆ ಬ್ರೆಸ್ಟ್ ಫೀಡ್ ಮಾಡಬೇಕು ಅಂತ ಹೇಳ್ತೀವಿ. ಅವಾಗ ಮಕ್ಕಳು ತುಂಬಾ ಆರೋಗ್ಯವಂತರಾಗಿರ್ತಾರೆ. ನಾರ್ಮಲ್ ಆಗಿ ಸುಖವಾಗಿ ಇರೋದನ್ನ ನೋಡಿ ನಮಗೆ ತುಂಬಾ ಸಂತೋಷ. Dr. Vinita madam has been helped me throughout my pregnancy journey and even during delivery. Dr. Vinita was seeing my file and she was like, so this is the second baby. I was like, yeah, it's unplanned. I was like, yes ma'am, it is unplanned. If you're planning to terminate the baby, you can please get out of my training. And she said that unplanned babies are the best babies. And that's right. Lastly, I was giving up for normal delivery, but they have encouraged me to give the normal birth. And I would like to thank you to all the doctors who have helped me. Thank you. Thank you, WMN doctors. I'll always be grateful for you all. Thank you so much. ಎಲ್ಲ ಫಾಲೋ ಅಪ್ ಮಾಡ್ತಾರೆ, ಯಾವಾಗ ಮೆಸೇಜ್ ಮಾಡಿದ್ರು ಏನು ಬೇಜಾರು ಮಾಡ್ಕೊಳಲ್ಲ, ತುಂಬಾ ಚೆನ್ನಾಗಿ ರೆಫರ್ ಮಾಡ್ತಾರೆ. ನರೇಶ್ ಡಾಕ್ಟರ್ ಮತ್ತೆ ಎಲ್ಲಾ ಡಾಕ್ಟರ್ಸ್ಗೂ ನನ್ನ ಕಡೆಯಿಂದ ಒಂದು ಸಲ್ಯೂಟ್ ಮಾಡಕ್ ಇಷ್ಟಪಡ್ತೀವಿ. ಎಲ್ಲರಿಗೂ ಥ್ಯಾಂಕ್ ಯು. ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್, ಆರ್ ಸೂಪರ್ ಸ್ಟಾರ್. ಥ್ಯಾಂಕ್ ಯು.